ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 69ನೇ ವಿಡಿಯೋ. ಇಲ್ಲೇನು ಕೊಟ್ಟವ್ರೆ ಅಂದರೆ ಹೆಮಿಸ್ಫೇರು. ಒಂದು ಬಾಲ್ ತಗೊಬಿಟ್ಟು ಅದರಲ್ಲಿ ಅರ್ಧ ಹೊಡೆದ್ರೆ ಅದನ್ನು ಹೆಮಿಸ್ಫೇರ್ ಅಂತಾರೆ. ಪೂರ್ತಿ ಬಾಲ್ ಶೇಪ್ ಇದ್ದಾಗ ಅದು ಸ್ಪೇರು, ಅರ್ಧ ಬಾಲ್ ಶೇಪ್ ಇದ್ದಾಗ ಹಿಂಗೆ ಬಾಲ್ ಹೊಡೆದೋಗಿರ್ತದಲ್ಲ, ಹಿಂಗೆ ಶೇಪ್ ಥರ ಆಗಿರ್ತದಲ್ಲ ಕ್ರಿಕೆಟ್ ಆಡುವಾಗ, ಅದು ಹೆಮಿಸ್ಫೇರ್ ಆಗಿರ್ತದೆ. ಈ ಹೆಮಿಸ್ಫೇರಲ್ಲಿ ಏನಂತ ಕೊಟ್ಟವ್ರು, ಸರ್ಫೇಸ್ ಏರಿಯಾ ಕಂಡುಹಿಡಿಯಬೇಕು. ಇದು ಪೂರ್ತಿ ಸಾಲಿಡ್ ಹೆಮಿಸ್ಫೇರು. ಇದರಲ್ಲಿ ಸರ್ಫೇಸ್ ಏರಿಯಾ ಯಾವ ಥರ ಕಂಡುಹಿಡಿಯೋದು ಅಂದರೆ, ಎಷ್ಟಿರ್ತದೆ ಪೂರ್ತಿ ಸ್ಪೇರಲ್ಲಿ ಸರ್ಫೇಸ್ ಏರಿಯಾ ಎಷ್ಟಿರ್ತದೆ, 4πr² ಇರ್ತದೆ. ಇವಾಗ ಅರ್ಧ ಮಾಡಿದಾಗ ಎಷ್ಟಾಯ್ತದ, 2πr² ಆಯ್ತದೆ. 2πr² ಪ್ಲಸ್ ಇನ್ನೊಂದು πr² ಆಯ್ತದೆ. ಇಲ್ಲಿ ಕೆಳಗಡೆ ಇರೋ ಸರ್ಫೇಸು ಇದು ಪೂರ್ತಿ ಸಾಲಿಡ್ ಆಗಿರೋದ್ರಿಂದ ಕೆಳಗಡೆನೂ ಒಂದು ಸರ್ಫೇಸ್ ಕ್ರಿಯೇಟ್ ಆಯ್ತದೆ. ಹಂಗಾಗಿ ಇದ್ರ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು, 2 + 1 3πr² ಅಂತ ಆಗಿರ್ತದೆ. 3 ಸರ್ಕಲ್ಗಳಷ್ಟು ಏರಿಯಾ ಇರ್ತದೆ ಇದ್ರದ್ದು. ಅಲ್ಲಿಗಿದಷ್ಟು 3 × π × ರೇಡಿಯಸ್ ಎಷ್ಟು, 1 ಯೂನಿಟ್ಟು. ಅಲ್ಲಿಗೆ 1² ಅಂತ ಆಯ್ತದೆ. 1² ಅಂದರೆ 1 × 1. ಅಲ್ಲಿಗಿದು 3 × π × 1, 1 × 3 3π² ಯೂನಿಟ್ ಆಯ್ತದೆ. ಅದು ಇದ್ರ ಸರ್ಫೇಸ್ ಏರಿಯಾ. ಅದೇ ಥರ ಇನ್ನೊಂದು ಸ್ಪೇರ್ ಕೊಟ್ಟಿರ್ತಾರೆ. ಈ ಸ್ಪೇರಲ್ಲಿ ಏನಂತ ಕೊಟ್ಟವ್ರೆ, ಈ ಸ್ಪೇರಲ್ಲಿ ಈ ಥರ ಕೊಟ್ಟವ್ರೆ, ಏನು ರೇಡಿಯಸ್ಸು 7 ಯೂನಿಟ್ ಅಂತ. ರೇಡಿಯಸ್ 7 ಯೂನಿಟ್ ಆಗಿದ್ದಾಗ ಅದರದ್ದು ಸರ್ಫೇಸ್ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಸರ್ಫೇಸ್ ಏರಿಯಾ ಎಷ್ಟು, ಸೇಮು. ಆ ಕರ್ವ್ಡ್ ಸರ್ಫೇಸ್ ಸೇರಿದ್ರೆ 2πr², ಈ ಫ್ಲ್ಯಾಟು 1πr², ಟೋಟಲ್ ಆಗಿ 3πr² ಅಂತ ಆಯ್ತದೆ. ಅವಾಗ ಎಷ್ಟಾಯ್ತದೆ, 3 × π × ರೇಡಿಯಸ್ ಎಷ್ಟು, 7 ಯೂನಿಟ್ಟು, 7² ಅಂತ ಆಯ್ತದೆ. 7 × 7 ಅಂದರೆ 49. ಅಲ್ಲಿಗಿದಷ್ಟು 3 × π × 49. ಇವಾಗ 49 3 ಎಷ್ಟಾಯಿತು, 147. 147 π² ಯೂನಿಟ್ಟು. π² ಯೂನಿಟ್ಗಳು ಇದ್ರದ್ದು ಸರ್ಫೇಸ್ ಏರಿಯಾ ಆಗಿರ್ತದೆ. ಅದೇ ಥರ ಫೈನಲ್ ಆಗಿ ಒಂದು ಹೆಮಿಸ್ಫೇರ್ ತಗೊಂಡ್ರೆ, ಸಾಲಿಡ್ ಹೆಮಿಸ್ಫೇರ್ ಇದು. ಇದರಲ್ಲಿ ರೇಡಿಯಸ್ 10 ಯೂನಿಟ್ ಆಯಿತಾ. ಅದೇ ಥರ ಸರ್ಫೇಸ್ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಇದರಲ್ಲಿ ಯಾವ ಥರ ಕಂಡುಹಿಡಿಯೋದು ಅಂದರೆ, ಈ ಥರ ಸರ್ಫೇಸ್ ಏರಿಯಾ ಅಂತ ಮಾಡಿದಾಗ ಇದ್ರದ್ದು ಅಷ್ಟೇ 2πr² + 1 3πr² ಅಂತ ಆಯ್ತದೆ. ಇವಾಗ 3 × π × ರೇಡಿಯಸ್ ಎಷ್ಟು, 10 ಯೂನಿಟ್ಟು, 10². 10² ಅಂದಾಗ 10 × 10, 10 × 100. ಅಲ್ಲಿಗೆ ಇದೇನಾಗಿರ್ತದೆ, 3 × π × 100 ಅಂತ ಆಯ್ತದೆ. 100 3 300 ಅಂತ ಆಯ್ತದೆ. ಇದು 300 π² ಯೂನಿಟ್ಗಳು. ಇದು ಈ ಹೆಮಿಸ್ಫೇರ್ದು, ಸಾಲಿಡ್ ಹೆಮಿಸ್ಫೇರಲ್ಲಿ ಸರ್ಫೇಸ್ ಏರಿಯಾ ಆಗಿರ್ತದೆ. ಅದು ಇದ್ರದ್ದು ಸರ್ಫೇಸ್ ಏರಿಯಾಗಳು ಹೆಮಿಸ್ಫೇರ್ದು. ಬಾಯ್.